ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗಾಗಿ ಬಿಳಿ ಕೂದಲ ಸಮಸ್ಯೆಗಾಗಿ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಬನ್ನಿ ತಡ ಮಾಡದೆ ನೋಡೋಣ ಯಾವ ಥರವಾಗಿ ಮಾಡೋದಂತ. ಹಾಗಾದರೆ ಸ್ನೇಹಿತರೆ, ನಾನು ಇವಾಗ ಫಸ್ಟಿಗೆ ಸ್ಟವ್ ಮೇಲೆ ಒಂದು ಕಬ್ಬಿಣದ ಕಡಾಯಿ ನಾನು ಆಲ್ರೆಡಿ ಬಿಸಿ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಇವಾಗ ಅಗಸೆ ಬೀಜ ಹಾಕ್ತಾ ಇರೋವಂಥದ್ದು. ಅಗಸೆ ಬೀಜ ತುಂಬಾ ಶಕ್ತಿಶಾಲಿ ಅನ್ಬೋದು ಸ್ನೇಹಿತರೆ. ನಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇರಲಿ, ಅದರಿಂದ ಈ ಅಗಸೆ ಬೀಜ ತುಂಬಾ ಚೆನ್ನಾಗಿ ಪರಿಹಾರ ಕೊಡುತ್ತೆ. ಅದಕ್ಕಾಗಿ 1 ಸ್ಪೂನಷ್ಟು ಅಗಸೆ ಬೀಜ ಹಾಕಿದ್ದೀನಿ. ಆಮೇಲೆ ನೋಡಿ, ಒಣಗಿ ಹೋಗಿರೋಂಥ ಕರಿಬೇವು, ನಾವು ಒಣಗಿದ ಮೇಲೆ ಕರಿಬೇವು ಬಿಸಾಕ್ಬಿಡ್ತೀರಿ, ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ, ಅದು ಕೂಡ ಹಾಕಿಬಿಡಿ. ಹಾಕಿ ಚೆನ್ನಾಗಿ ಇವಾಗ ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಯಾಕಪ್ಪ ಅಂದರೆ ಅಗಸೆ ಬೀಜ ಚೆನ್ನಾಗಿ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆದಾಗ ಎಲ್ಲನೂ ಕೂಡ ಕೆಳಗಡೆ ಹಾರಿ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಈ ರೀತಿ ಚಟಪಟ ಅನ್ನೋ ಸ್ಟಾರ್ಟ್ ಆಯ್ತಾ ಅಂದರೆ ಒಂದು ಪ್ಲೇಟ್ ಮುಚ್ಚಲೇಬೇಕು. ಇವಾಗ ಸೌಂಡ್ ಎಲ್ಲಿವರೆಗೂ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಹಾಗೆ ಪ್ಲೇಟ್ ಬಿಡ್ತೀನಿ. ಸೌಂಡ್ ಕಡಿಮೆ ಆದಮೇಲೆ ನಾನು ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಅಗಸೆ ಬೀಜ ಎಲ್ಲನೂ ಕೂಡ ಚಟಪಟ ಅನ್ನೋದು ಕಡಿಮೆ ಆಯಿತು. ಆಮೇಲೆ 1 ಸ್ಪೂನಷ್ಟು ಟೀ ಪುಡಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರವಾಗಿ ನಿಮಗಾಗಿ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ ಅನ್ಬೋದು ಸ್ನೇಹಿತರೆ. ಯಾಕಂದರೆ ಯಾವುದೇ ಕೆಮಿಕಲ್ಗಳ ಬಳಸದೇ ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ ಮಾಡಿ ನಮ್ಮ ಕೂದಲಿಗೆ ನಾವು ಕೂಡ ಹಚ್ತಾ ಇದ್ದರೆ ನಮ್ಮ ಕೂದಲಿನ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಕೂಡ ಬಳಸಿ ನೋಡಿ. ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡ್ಬೋದು. ಹಾಗೆ ಏಜ್ ಅಂದರೆ ನೋಡಿ, ಸಣ್ಣ ಏಜಿನವರೆಗೂ ವಯಸ್ಸಾದವ್ರವರೆಗೂ ಕೂಡ ಯೂಸ್ ಮಾಡುವಂಥದ್ದು ನೋಡಿ. ಹಾಗಾಗಿ ಎಲ್ಲರೂ ಕೂಡ ಬಳಸ್ಬೋದು. ಇವಾಗ ನೋಡಿ, ಹಾಗೆ ನಾನು ಫ್ರೈ ಮಾಡ್ತಾನೇ ಇದ್ದೀನಿ. ಅಗಸೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಜೊತೆಗೆ ನೋಡಿ, ಕರಿಬೇವು ಕೂಡ ತುಂಬಾ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ತಾನೆ ಇರಿ. ಈ ಥರ ಇರುವಂಥ ಹೇರ್ ಪ್ಯಾಕು ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು. ಏನು ತಲೆಗೆ ಹಚ್ಕೊಂಡು ವಾಶ್ ಮಾಡಬೇಕಂತೂ ಕೂಡ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ದಿಢೀರವಾಗಿ ನಮಗೆ ಎಲ್ಲಿಗಾದರೂ ಹೋಗಬೇಕಂದ್ರೂ ಕೂಡ ಫಂಕ್ಷನ್ಗೆ ಮೆಹಂದಿ ಹಚ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಇರುವಂಥ ಹೇರ್ ಪ್ಯಾಕು ಅಪ್ಲೈ ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಅಗಸೆ ಬೀಜ ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಾ ಇರುವಂಥದ್ದು. ಅಗಸೆ ಬೀಜದಲ್ಲಿ ಎಲ್ಲನೂ ಕೂಡ ಗುಣಮಟ್ಟ, ಶಕ್ತಿ ಜೊತೆಗೆ ನಮ್ಮ ಕೂದಲು ಬೆಳವಣಿಗೆ ಆಗಲಿ, ನಮ್ಮ ಕೂದಲು ತುಂಬಾ ಚೆನ್ನಾಗಿ ಕಪ್ಪಗಾಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಕೂದಲು ಉದುರೋದ ರೀತಿ ಕೂಡ ನೋಡ್ಕೊಳ್ತಾ ಇರುತ್ತೆ. ಹಾಗಾಗಿ ಖಂಡಿತವಾಗಿ ಬಳಸ್ಬೋದು. ಇವಾಗ ನೋಡಿ, ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಎಲ್ಲಿವರೆಗೂ ನೋಡಿ, ಎಷ್ಟು ಚೆನ್ನಾಗಿ ಕಪ್ಪಗಾಗೋವರೆಗೂ. ಆಮೇಲೆ ಏನು ಮಾಡಬೇಕಾಗತ್ತೆ ಅಂದರೆ ಸ್ನೇಹಿತರೆ, ಇದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೂ ಕೂಡ ಬಿಡಬೇಕು. ಹಾಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಂಡ್ಮೇಲೆ ಪೂರ್ತಿ ಕಪ್ಪಗಾದ್ಮೇಲೆ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ. ಎಲ್ಲಿವರೆಗೂ ತಣ್ಣಗಾಗುತ್ತಾ ಬರುತ್ತಲ್ಲ ಆವಾಗ ಚೆನ್ನಾಗಿ ಅದು ಏನಾಗುತ್ತೆ ಅಂದರೆ ಎಣ್ಣೆ ಥರ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಇನ್ನೂ ಕೂಡ, ಯಾಕಂದರೆ ಕಬ್ಬಿಣದ ಕಡೆ ಅಲ್ವಾ, ಹಾಗಾಗಿ ಹೊಗೆ ಬರ್ತಾನೆ ಇದೆ. ಅದು ಪೂರ್ತಿ ಹೊಗೆ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ನಾವು ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಇವಾಗ ನೋಡಿ, ಪೂರ್ತಿ ತಣ್ಣಗಾಗಿರುವಂಥದ್ದು ಇಷ್ಟು ತಣ್ಣಗಾಗಬೇಕು. ಕೈ ಹಿಡಿದ್ರೆ ಅದು ಕೈಗೆ ಬಿಸಿ ತಾಕಬಾರ್ದು, ಅಲ್ಲಿವರೆಗೂ ತಣ್ಣಗಾಗಬೇಕು. ನೋಡಿ, ಕೈಯಲ್ಲೇ ಚೂರು ಚೂರು ಆಗ್ತಾ ಇರುವಂಥದ್ದು ಈ ಥರವಾಗಿ ತಣ್ಣಗೆ ಮಾಡ್ಕೊಂಡು ತೊಗೊಂಡಿದ್ದೀರಿ. ಇವಾಗ ಏನು ಮಾಡಬೇಕಂತ ಹೇಳಿಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಾನು ಇವಾಗ ಇದೇ ಬಾಣಲೆಯಲ್ಲಿ ಕುಟ್ಕೊಂಡು ತೊಗೊಳ್ತಾ ಇದ್ದೀನಿ ಪೌಡ್ರು. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆದರಲ್ಲಿ ಕೂಡ ಕುಟ್ಕೋಬೋದು. ನಾನು ಯಾಕಪ್ಪ ಇದರಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ನಾನು ಯಾವಾಗಲೂ ಕೂಡ ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ಅದು ಕಬ್ಬಿಣದ ಅಂಶ ನಮಗೆ ಈ ಪೌಡ್ರಲ್ಲಿ ಇಳಿಯುತ್ತೆ ಸ್ನೇಹಿತರೆ. ಎಣ್ಣೆ ಥರ ಬಿಟ್ಕೊಳ್ಳುತ್ತಲ್ವ, ಅದೇ ಕಬ್ಬಿಣದ ಅಂಶ ನಮ್ಮ ತಲೆಗೂ ಕೂಡ ಬಿಳಿ ಕೂದಲ ಸಮಸ್ಯೆಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರವಾಗಿ ಹೇರ್ ರೆಮಿಡಿಗಳು ಟ್ರೈ ಮಾಡ್ತಾ ಇರ್ಬೋದು. ಅದ್ರ ಬದಲಾಗಿ ನೀವು ಏನಾದರೂ ಬೇರೆ ಬಾಣಲೆಯಲ್ಲಿ ಕುಟ್ಕೊಂಡು ತೊಗೊಂಡು ಮಾಡಿದ್ರೆ ಅದು ಕೂಡ ನಡೆಯುತ್ತೆ. ಆದರೆ ಕಬ್ಬಿಣದ ಬಾಣಲಿ ತುಂಬಾ ಅವಶ್ಯಕತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಕಬ್ಬಿಣದ ಬಾಣಲಿ ತುಂಬಾ ಯೂಸ್ ಮಾಡ್ತಿರ್ತೀನಿ. ಇವಾಗ ನೋಡಿ, ಪೂರ್ತಿ ಪೌಡ್ರ್ ಎಷ್ಟು ಚೆನ್ನಾಗಿ ಸಣ್ಣಾಗಿ ನಾನು ಮಾಡ್ಕೊಂಡು ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಕೈಯಿಂದ ಕಷ್ಟಪಡ್ತೀವಲ್ವ, ಅದು ಕಷ್ಟದಿಂದಲೇ ನಮಗೆ ಎಷ್ಟು ಚೆನ್ನಾಗಿ ಫಲ ಸಿಗುತ್ತೆ ಅಂತ ನೋಡ್ಬೋದು ನೀವು. ನೋಡಿ, ಎಷ್ಟು ಚೆನ್ನಾಗಿ ಪೌಡ್ರು ಎಣ್ಣೆ ಥರ ಆಗಿರುವಂಥದ್ದು. ಈ ಪೌಡ್ರ್ ತುಂಬಾ ನಮ್ಮ ಕೂದಲಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು. ನೋಡಿ, ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಸ್ನೇಹಿತರೆ. ಯಾಕಂದರೆ ನಾವು ಎಲ್ಲನೂ ಕೂಡ ಹೇರ್ ಪ್ಯಾಕ್ಗಳು ಕಲಸಿ ಯೂಸ್ ಮಾಡ್ತಾನೆ ಇರ್ತೀವಿ, ಮೆಹಂದಿಗಳು. ಅದ್ರ ಬದಲಾಗಿ ನಾವು ಎಲ್ಲಿಗಾದರೂ ಹೋಗಬೇಕು, ದಿಢೀರವಾಗಿ ನಮಗೆ ಈ ಥರ ಟೈಮ್ ಇಲ್ಲಪ್ಪ ಅಂದಾಗ
ಇದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಸೆಕೆಂಡ್ ಒಳಗಡೆ ನಾವು ಕೂದಲಿಗೆ ಎಣ್ಣೆ ಯಾವ ರೀತಿ ಹಚ್ಕೊಳ್ತೀವಿ ಅದೇ ರೀತಿ ಇದು ಹಚ್ಕೊಂಡು ಹೋಗ್ಬೋದು. ಇದರಲ್ಲಿ ಸ್ವಲ್ಪ ಎಣ್ಣೆ ಡ್ರಾಪ್ ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪನೇ ಹಾಕಿ, ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು. ಜಾಸ್ತಿ ಹಾಕಿದ್ರೆ ನಾವು ರಾತ್ರಿ ಅಪ್ಲೈ ಮಾಡಿಕೊಂಡು ಬೆಳಗ್ಗೆವರೆಗೆ ಬಿಟ್ಬಿಟ್ವಿ ಅಂದರೆ ಚೆನ್ನಾಗಿ ಡ್ರೈ ಆಗುತ್ತೆ. ಇದು ನೀವು ಎಲ್ಲಿಗಾದರೂ ಹೋಗಬೇಕಂದ್ರೆ ಸ್ವಲ್ಪನೇ ನೀವು ಎಣ್ಣೆ ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಇಡ್ಬೋದು. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು. ನಾವು ತಲೆಗೆ ಹಚ್ಚಿದ ಮೇಲೆ ಎಲ್ಲನೂ ಕೂಡ ಡ್ರೈ ಆದಮೇಲೆ ಏನು ನಮಗೆ ಕೈಗೂ ಕೂಡ ಅಂಟಲ್ಲ ಸ್ನೇಹಿತರೆ. ಚೆನ್ನಾಗಿ ವರ್ಕ್ ಆಗುತ್ತೆ. ಯೂಸ್ ಮಾಡ್ಬೋದು ನೀವು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಹಾಗೆ ನಮ್ಮ ಕೂದಲಿಗೆ ಇದೇ ರೀತಿಯಾಗಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಕೂದಲು ನ್ಯಾಚುರಲಾಗಿ ಕೂಡ ಕಪ್ಪಗಾಗ್ಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ಈ ಥರವಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೂ ಕೂಡ ಚೆನ್ನಾಗಿ ಕಲರ್ ಕೂತ್ಕೊಂಡು ಬಿಡುತ್ತೆ. ಹಾಗಾಗಿ ನ್ಯಾಚುರಲಾಗಿ ಬಣ್ಣ ಬಂದುಬಿಡುತ್ತೆ ನೋಡಿ. ಹಾಗಾದರೆ ವೀಕ್ಷಕರೇ, ಸ್ನೇಹಿತರೆ, ತಡ ಮಾಡದೆ ಇವತ್ತಿನ ಕೂಡ ಹೇರ್ ಪ್ಯಾಕ್, ಹೇರ್ ರೆಮಿಡಿ ಯೂಸ್ ಮಾಡಿ ನೋಡಿ. ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಬಾಯ್ ಬಾಯ್.